ಹೆಸರುಘಟ್ಟ ರೋಡಿಗೆ ಒಂದು ಲೈಟ್ ಹಾಕಿದ್ರೆ ಇವ್ರು ಯೋಗ್ಯತೆಗೆ 15-35 ವರ್ಷದಿಂದ ಇವತ್ತು ನೋಡಿ ಹೆಂಗೆ ನಡೀತದೆ. ನೆಲಗದ್ದನಹಳ್ಳಿ ರೋಡ್ ಒಂದು ಮೋರಿ ಮಾಡೋಕ್ಕೆ ಅವ್ರ ಯೋಗ್ಯತೆ ಇರಲಿಲ್ಲ. ಅದು ಇವತ್ತು ನೋಡಿ ಹೆಂಗೈತೆ. ಕೆರೆ ರೋಡ್ ನೋಡಿ, ಕೆರೆಯಿಂದ ಹೆಗ್ಗಳ್ಳಿ ತನಕ ಕೆರೆ ರೋಡ್ಗೆ ನನಗೆ ಅನುದಾನ ಕೂಡ ತಡಾಕಿರು. ನಾನು ಹೋಗಿ ಫ್ಯಾಕ್ಟ್ರಿಗಳು CSR ಫಂಡ್ ಬೇಡಿ ಅವ್ರನ್ನ ಕೈ ಮುಗಿದು ತಂದು CSR ಫಂಡ್ ತಂದು ಕೆರೆ ರೋಡ್ ಮಾಡಿಕೊಟ್ಟೆ. ಅವಾಗೆ ನಾನು ತಂದಿದ್ದ ಅವತ್ತೆಲ್ಲ 650-700 ಕೋಟಿನ ಎಲ್ಲ ಕಿತ್ತು ಬಿಸಾಕಿರು. ಆದರೂ ನಾನು ಸುಮ್ಮನೆ ಕೂರಲಿಲ್ಲ. ಮೊನ್ನೆ ಅಲ್ಲಿ ಇದರಲ್ಲಿ KTG ರೋಡಿಗೆ ಎಷ್ಟು ಒಂದೊಂದು ಅಂಗಡಿ ಟ್ರೇಡಿಂಗ್ ಲೈಸೆನ್ಸ್ಗೆ ಇವತ್ತು ಹೆಲ್ತ್ನವ್ರಿಗೆ ಹೇಳ್ಬೇಕು ಅಂತ ಇವ್ರು ಹೇಳತಕ್ಕ ಅಲ್ಲಿ ಟ್ರೇಡಿಂಗ್ ಲೈಸೆನ್ಸ್ ಅವರು ಇಶ್ಯೂ ಮಾಡೋದಿಲ್ಲ. 20-25 ಲಕ್ಷ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಏನು ಇದು ಕ್ಷೇತ್ರದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಾ. ಜರಳಿ ಕ್ರಾಸೋಗೂ ಅಷ್ಟೇ, ಕೆರೆ ರೋಡಿಗೂ ಅಷ್ಟೇ, ಮಂಜುನಾಥ್ ರೋಡು ಅಲ್ಲಿ ಮತ್ತು ಗುಡದಳ್ಳಿ ಕಡೆ ಎಲ್ಲ ಕಡೆನೂ ಅಷ್ಟೇ, ಎಲ್ಲ ಕಡೆನೂ ಫಿಕ್ಸ್ ಆಗೋಗಿದೆ. ಆಮೇಲೆ ಅಷ್ಟೇ ಅಲ್ಲ, ಈಗ ಯಾವುದನ್ನ ವರ್ಷಕ್ಕೊಂದ್ಸರಿ ರಿನ್ಯೂವಲ್ಗೆ ಹೋಗ್ತದಲ್ಲ, 2 ಲಕ್ಷ 3 ಲಕ್ಷ ಒಂದೊಂದು ಅಂಗಡಿ ಫಿಕ್ಸ್ ಮಾಡ್ಕೊಂಡವ್ರು ವೈನ್ ಸ್ಟೋರ್ಗಳಿಗೆ. ಇದು ಈ ಕ್ಷೇತ್ರದಲ್ಲಿ ಈ ಥರ ಎಲ್ಲ ಇದು ಯಾಕೆಂದರೆ ಜನಗಳಿಗೆ ಇವೆಲ್ಲ ಗೊತ್ತಿದೆ. ಆದ್ರೂ ನಾನು ನನ್ನ ಕರ್ತವ್ಯ, ನಾನು ಒಂದು ಇದರಲ್ಲಿ ಇದ್ದೀನಿ, ನಾನು ಹೇಳಬೇಕು, ಜನಗಳಿಗೆ ಗೊತ್ತಾಗಬೇಕು ಇವೆಲ್ಲನೂ ಏನು ಅಂತ ಅಂದ್ಬಿಟ್ಟು ಗೊತ್ತಾಗಬೇಕು ಅಂತ ನಾನು ಹೇಳೋಕೆ ಇದು ಮಾಡ್ತಾಯಿದ್ದೀನಿ. ಮತ್ತು ಕ್ಷೇತ್ರದಲ್ಲಿ ಪಾಪ ಫುಟ್ಪಾತ್ನಲ್ಲಿ ಅಂಗಡಿಗಳವರು ಅಂಗಡಿ ಇರೋ ಯಾವುದನ್ನ ಸಣ್ಣ ಅಂಗಡಿ ಇಕ್ಕೊಂಡ್ರೆ FIRಗಳಾಗ್ಯಾವ. ಇವತ್ತು ಫ್ಲೆಕ್ಸ್ಗಳು ರಾರಾಸ್ತವೆ. ಇವತ್ತು ಇಡೀ ಕ್ಷೇತ್ರದಲ್ಲಿ ಯಾವುದೊಂದು ಲೈಟ್ ಕಂಬ ಬಿಟ್ಟಿಲ್ಲ, ಒಂದು ಗಿಡ ಬಿಟ್ಟಿಲ್ಲ, ಒಂದು ಮರ ಬಿಟ್ಟಿಲ್ಲ, ಎಲ್ಲ ಕಡೆಗೂ ನ್ಯಾತಾಡ್ತವೆ ಜನಗಳು. ಇವತ್ತು ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತವ್ರ. ಇವರು ಕ್ಷೇತ್ರದ ಜನ ಯಾವತ್ತೂ ನನಗೆ ತೊಂದರೆ ಕೊಟ್ಟಿಲ್ಲ, ಯಾವತ್ತೂ ನನಗೆ ಇದು ಮಾಡಿಲ್ಲ. ನಾನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ಸೋತಿದ್ದೀನಿ ಹೊರತು ಜನಂತೂ ಸೋಲ್ಸಿಲ್ಲ ನನ್ನ. ಜನ ಇವತ್ತು 85,000 ಮತ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ. ಮುಂಚೆ 1 ಲಕ್ಷ ಮತ ಕೊಟ್ಟಿದ್ದಾರೆ. ನನ್ನ ಜನ ಸೋಲ್ಸಿಲ್ಲ. ನಾನು ಒಂಚೂರು ಯಾಮಾರಿ ನನಗೆ ಹಿನ್ನಡೆ ಮಾಡ್ಕೊಂಡಿದ್ದೀನಿ. ಆದ್ದರಿಂದ ಅದೇ ಇದಕ್ಕೋಸ್ಕರ ಏನು ಜನ ಪ್ರೀತಿ ವಿಶ್ವಾಸ ಇಟ್ಟಿರೋಕ್ಕೋಸ್ಕರ ಇವತ್ತು ಈ ಕ್ಷೇತ್ರದಲ್ಲಿ ಕೆಲಸ ಆಗಬೇಕು ಅಂತ ಪಣ ತೊಟ್ಟು ನಿಂತಿದ್ದೀನಿ. ಕೆಲಸ ಈಗ ಹೇಳ್ತಾ ಇದ್ದೀನಲ್ಲ, ಇಡೀ 2.5 ವರ್ಷದಲ್ಲಿ 1 ಇಂಚು ಎಲ್ಲಾದರೂ ಟಾರ್ಗಳು ಆಗ್ತಾಯಿದ್ರು ನಿಂತಿದ್ರೆ ಕೇಳಲಿ ನನಗೆ. ಇಡೀ ಕ್ಷೇತ್ರದಲ್ಲಿ ಎಲ್ಲ ಡ್ರೈನ್ಗಳು ಆತವೆ, ಎಲ್ಲ ಟಾರು ಆತವೆ. ಬೆಂಗಳೂರು ದಾಸಳ್ಳಿ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಉತ್ತರ, ಬೆಂಗಳೂರು ಪಶ್ಚಿಮ ಅಂತ 2 ಆಗಿದೆ. ಇವತ್ತು ಉತ್ತರದಲ್ಲಿ 8 ವಾರ್ಡ್ ಬಂದಿದೆ, BBMP ವಾರ್ಡ್ ಬಂದವೆ. ಪಶ್ಚಿಮಕ್ಕೆ 10 ವಾರ್ಡ್ ಬಂದಿದೆ. ಇವತ್ತು ಉತ್ತರಕ್ಕೆ ನಾನು ಇದರಲ್ಲಿ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಯವರಿಂದ, ಮಾನ್ಯ ಈ ಸರ್ಕಾರದಿಂದ ಮಾನ್ಯ ಉಪಮುಖ್ಯಮಂತ್ರಿಯವರು ಅವ್ರಿಗೆ ಹೇಳಿ ಈ ಕ್ಷೇತ್ರಕ್ಕೆ, ನನ್ನ ಕ್ಷೇತ್ರಕ್ಕೆ ಅನುದಾನ ಬೇಕು, ಒಂದು 100 ಕೋಟಿ ರೂಪಾಯಿ ಬೇಕೇ ಬೇಕು ಅಂತ ನಾನು ಕೂತ್ಕೊಂಡಿದ್ದೆ. ಅದನ್ನು ಮೀಟಿಂಗ್ನಲ್ಲಿ ಪದೇ ನಾನು ಹಿಂದೆ ಬಿದ್ದು ನಾನು ಅನುದಾನ ಕೊಡಿ ಕ್ಷೇತ್ರಕ್ಕೆ ಜನಗಳಿಗೆ ಇವತ್ತು ಒಂದು ಒಳ್ಳೇದಾಗಬೇಕು. ಹಿಂದೆ ನನಗೆ ಕಣ್ಣೀರ ಕೈ ತೊಳಿಸಿ ಕ್ಷೇತ್ರದ ಜನಗಳಿಗೂ ಪಾಪ ಫ್ಲಡ್ ಆದಾಗ ಕೋವಿಡ್ ಬಂದಂಥ ಕಾಲದಲ್ಲೆಲ್ಲ ಭಾಳ ಜನಕ್ಕೆ ತೊಂದರೆಗಳಾಗಿದೆ. ಈಗ ಹಂಗೆ ಆಗಬಾರ್ದು. ಇವತ್ತು ನಿಮ್ಮ ಸರ್ಕಾರದ ನಂಗೆ ಅನುದಾನ ಬೇಕೇ ಬೇಕು ಅಂತ ಕೊಟ್ಟಾಗ ಸುಮಾರು 45 ಕೋಟಿಗಳು ಮಾನ್ಯ ಮುಖ್ಯಮಂತ್ರಿಗಳು ಸಪ್ರೇಟಾಗಿ 25 ಅಂದರೆ 45 ಕೋಟಿ ರೂಪಾಯಿ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಒಟ್ಟು 70 ಕೋಟಿ ರೂಪಾಯಿ ಈಗ ನಾವು 25 ಕೋಟಿ ಅದು MLAಗೆ ಅಂತಲೇ ಎಲ್ಲ MLAಗಳಿಗೂ ಕೊಟ್ಟಿದ್ದಾರೆ. ಅದಲ್ಲದೆ ಒಂದು 45 ಕೋಟಿ ರೂಪಾಯಿ ಇವತ್ತು ನಾನು, ಯಾಕೆಂದರೆ ಕ್ಷೇತ್ರದಲ್ಲಿ ಹಿಂದೆ ಭಾಳ ಅಯ್ಯೋ ಅನಿಸಿದ್ದಾರೆ. ನನ್ನ ಹಣ ಎಲ್ಲ ಮನೆಗೆ ಗೊತ್ತಿದೆ, ಎಷ್ಟು ತೊಂದರೆ ಕೊಟ್ಟರು, ನಾನು ಎಷ್ಟು ಹೈಕೋರ್ಟ್ಗೆ ಹೋಗಿ ಏನೇನು ನಾನು ಗಲಾಟೆ ಮಾಡಿ ಏನೇನು ಇದು ಮಾಡ್ಕೊಂಡು ತಗೊಂಬಂದೆ ಅಂತ ಇಡೀ ಕ್ಷೇತ್ರದ ಜನಕ್ಕೆ ಗೊತ್ತಿದೆ. ನಾನು ಅವತ್ತು ನನಗೆ ಪ್ರತಿಯೊಂದಕ್ಕೂ ಅಡ್ಗಾಲಾಗ್ತಾಯಿದ್ರು. ಇವತ್ತು ಯಾವುದೇ ಥರ ನಾನು ಅಡ್ಗಾಲಲ್ಲ, ನಾನು ಕೆಲಸ ಆಗಬೇಕು ಅಂತ ಹಗಲು ರಾತ್ರಿ ಇವತ್ತು ನಾನು ಅವತ್ತು ಮಾಡ್ತಾಯಿದ್ದೆ. ಇವತ್ತು ಅಧಿಕಾರ ಇಲ್ಲದಿದ್ರೂ ಕೂಡ ನನಗೆ ಇವತ್ತು ಇಡೀ ಕ್ಷೇತ್ರಕ್ಕೆ ಒಂದು ಕೆಲಸ ಆಗಬೇಕು, ಇನ್ನೊಂದು 2.5 ವರ್ಷದಲ್ಲಿ ಇಡೀ ಕ್ಷೇತ್ರದಲ್ಲಿ 1 ಇಂಚು ಜಾಗ ಬಿಡ್ದಂಗೆ ಟಾರ್ ಹಾಕ್ಬೇಕು ಅನ್ನೋದು ನಾನೊಂದು ಪಣ ತೊಟ್ಟು ನಿಂತಿದ್ದೀನಿ. ಇವತ್ತು ನಾನು ಇಡೀ ಕ್ಷೇತ್ರಕ್ಕೆ 1 ಇಂಚು ಜಾಗ ಬಿಡ್ದಂಗೆ ಟಾರ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅಷ್ಟೇ ಅಲ್ಲ, ರಾಜಗಾಲುವೆ ಎಲ್ಲೂ 1 ಇಂಚ್ ಬಿಡ್ದಂಗೆ ರಾಜಗಾಲುವೆ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಶಾಸಕನಾಗಿದ್ದಾಗ ಅವತ್ತೇ ಗಲಾಟೆ ಮಾಡಿ ವೋಟ್ ಬ್ಯಾಂಕಿಗೆ ಬರೆಸಿದ್ದೆ ನಾನು.
ಇವತ್ತು ಸ್ಯಾಂಕ್ಷನ್ ಆಗಿ ಇವತ್ತು ಬಂದಿದೆ. ಅದೊಂದು ಇವತ್ತು ಟೆಂಡರ್ ಕರೆದ್ರೆ ಅದು ಇಡೀ ಕ್ಷೇತ್ರದಲ್ಲಿ ಯಾರು ರಾಜಗಾಲುವೆದು ಪ್ರೈಮರಿ ಸ್ಟಾರ್ ಮೋಟ್ರ್ ಇರಲಿ ಮತ್ತು ಸಣ್ಣ ಇದು ರಾಜಗಾಲುವೆಗಳಿರಲಿ ಎಲ್ಲ ಕೆಲಸಗಳು ಈ ಕ್ಷೇತ್ರದಲ್ಲಿ ಮುಗಿಬೇಕು ಅನ್ನೋದು ನಾನು ಒಂದು ಪಣ ತೊಟ್ಟು ನಿಂತಿದ್ದೀನಿ. ಇವತ್ತು ಹಣ ತರೋದು ನಾನು ತಂದಾಕ್ತೀನಿ, ಎಲ್ಲೇ ಒಟ್ಟಿನ ಜನಗಳಿಗೆ ಕೆಲಸ ಆಗಲಿ. ಯಾರನ ಪಟಾಕಿ ಹೊಡ್ಸ್ಕೊಳ್ಳಿ, ಯಾರನ ಹಾರ ಹಾಕ್ಸ್ಕೊಳ್ಳಿ, ಯಾರನ ತುರಾಯಿ ಹಾಕ್ಸ್ಕೊಳ್ಳಿ, ಏನನ ಮಾಡ್ಕೊಂಡು ಹೋಗಲಿ, ಎಲ್ಲನ ಪಾರ್ಟಿ ಮಾಡ್ಕೊಳ್ಳಿ, ಎಲ್ಲನ ಹೋಗಲಿ, ಜನಗಳಿಗೆ ಇದು ಏನು ಎತ್ತ ಅಂತ ಜನಗಳಿಗೆ ಇದೆಲ್ಲ ಕೆಲಸಗಳು ಅವರಿಗೆ ನಾನು ಈಗ ಮಾಡ್ತಾ ಇರೋದು ಅವರಿಗೆ ತಿಳಿದಿರಲಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.